ಸ್ಯಾಂಡಲ್ವುಡ್ ನಟಿ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ನಿಮ್ಮ ಪಬ್ಲಿಕ್ ಟಿವಿ ನಿಮಗೋಸ್ಕರ ತಂದಿದೆ. ಬಿಕಾಸ್ ದೇಶದ್ರೋಹವನ್ನು ಯಾವ್ಯಾವ ರೀತಿ ಮಾಡಬಹುದು ಅನ್ನೋದನ್ನ ನೋಡಿ ತಿಳ್ಕೊಳ್ಬೇಕಾಗಿರೋದು ನಮ್ಮೆಲ್ಲರೂ ಜವಾಬ್ದಾರಿ. ಆಸ್ ಅ ರೆಸ್ಪಾನ್ಸಿಬಲ್ ಸಿಟಿಸನ್, ಜವಾಬ್ದಾರಿಯುತ ನಾಗರಿಕರಾಗಿ ಸರ್ವಿಸ್ ರಸ್ತೆಯಲ್ಲಿ ಡೆಲಿವರಿ ಕೊಟ್ಟಿದ್ದು ಇದೇ ಮೊದಲಲ್ಲ. ನಾವು ಹೇಳ್ತಾ ಇದ್ವಲ್ಲ, ಅಷ್ಟು ಈಸಿಯಾಗಿ ಇಲ್ಲಿರುತ್ತೆ ಇಲ್ಲಿ ಹೋಗುತ್ತೆ ಅಂತೆಲ್ಲ ಹೇಳ್ತಾರೆ ಅಂದರೆ ಹ್ಯಾಬಿಚುವಲ್ ಅಫೆಂಡರ್ ಆಗಿರ್ತಾರೆ ಇವರು. ಅಂದರೆ ಪದೇ ಪದೇ ಇಂಥ ಕೃತ್ಯಗಳಲ್ಲಿ ಭಾಗಿಯಾಗಿರ್ತಾರೆ. ಸೊ ರನ್ಯಾ ಹೇಳಿಕೆಯ ಪ್ರಕಾರ ಈ ಹಿಂದೆ ಕೂಡ ಆಕೆ ಚಿನ್ನವನ್ನ ತಂದಿದ್ದಾಳಂತೆ. 3 ಬಾರಿ ದುಬೈನಿಂದ ಬೆಂಗಳೂರಿಗೆ ಚಿನ್ನವನ್ನ ತಂದಿದ್ದಾಳಂತೆ. ದುಬೈ ಕಸ್ಟಮ್ಸ್ ಅಧಿಕಾರಿಗಳನ್ನ ಯಾಮಾರಿಸಿ ಚಿನ್ನವನ್ನ ಆಕೆ ಸಾಗಾಟ ಮಾಡ್ತಾ ಇದ್ಲು. ಕಸ್ಟಮ್ಸ್ ಅಧಿಕಾರಿಗಳನ್ನ ಯಾಮಾರಿಸೋಕ್ ಸಾಧ್ಯನಾ? ಪ್ರಶ್ನೆ ಇದೆ. ಯಾಕಂದ್ರೆ ಅವ್ರಿಗೆ ಆಗಿರೋ ಟ್ರೈನಿಂಗ್ ಇರುತ್ತಲ್ಲ, ಅದು ಅಂತಿಂತ ಟ್ರೈನಿಂಗ್ ಅಲ್ಲ. ಸೀಸ್ ಆಗಿರುವಂತಹ ಪ್ರಮಾಣ ಎಷ್ಟು ಅನ್ನೋದನ್ನ ನಾವು ನಿಮಗೆ ಒಂದಷ್ಟು ಫೋಟೋಸ್ ಸಮೇತ ಹೇಳ್ತಾ ಇದೀವಿ. ಇದೆಲ್ಲ ಪ್ರಾಥಮಿಕ ತನಿಖೆಯಲ್ಲಿ ಅಧಿಕಾರಿಗಳು ಕಂಡುಕೊಂಡಿರೋ ಅಂಶ. ಚಿನ್ನದ ಗಟ್ಟಿಗಳನ್ನು ನೋಡ್ತಾ ಇದ್ದೀರಾ ನೀವು. ಚಿನ್ನದ ಗಟ್ಟಿ ಯಾವ ಪ್ರಮಾಣದಲ್ಲಿ ತಂದಿದ್ಲು, ಮತ್ತೆ ರನ್ಯಾ ಮೈಕ್ ಸುತ್ತಕೊಂಡಂತಹ ಕ್ರೇಪ್ ಬ್ಯಾಂಡೇಜ್ ಎಲ್ಲವನ್ನ ಕೂಡ ವಶಕ್ಕೆ ಪಡೆದು ಅದರ ಫೋಟೋಗಳನ್ನು ಅಟ್ಯಾಚ್ ಮಾಡಿದ್ದಾರೆ. ಬಿಕಾಸ್ ಕೋರ್ಟ್ಗೆ ಇದನ್ನೆಲ್ಲ ಮಾಹಿತಿಗಳನ್ನು ಸಲ್ಲಿಸಬೇಕಾಗತ್ತೆ. ಒಂದೊಂದು ಚಿನ್ನದ ಗಟ್ಟಿ ಕೂಡ ಎಷ್ಟೆಷ್ಟು ಗ್ರಾಮ್ ತೂಗ್ತಾ ಇತ್ತು ಅನ್ನೋದನ್ನೆಲ್ಲ ಅಲ್ಲಿ ಹೇಳಿದ್ದಾರೆ. ಟೋಟಲ್ ಆಗಿ 17 ಬಾರ್ ಚಿನ್ನ ಇತ್ತು. 17 ಬಾರ್ ಚಿನ್ನ. ಆಲ್ಮೋಸ್ಟ್ ನೋಡಿ ಅಲ್ಲಿ ನೀವು ನೋಡ್ತಾ ಇದ್ದೀರಾ 99916 ಆ ಥರದ್ದೆಲ್ಲ. ಅಂದರೆ ಆಲ್ಮೋಸ್ಟ್ 1 kg ಹತ್ರಕ್ಕೆ ಒಂದೊಂದು ಚಿನ್ನದ ಗಟ್ಟಿ ಇತ್ತು ಅಂತೆಲ್ಲ ಹೇಳಲಾಗ್ತಾ ಇದೆ. ಸೊ ಈ ಎಲ್ಲ ವಿಚಾರಗಳನ್ನು ಕೂಡ DRI ಅಧಿಕಾರಿಗಳು ತಿಳಿಸಿದ್ದಾರೆ. ಅತ್ಯಂತ ಕುತೂಹಲ ಅನಿಸೋದು ಆಟೋ ಚಾಲಕ ಯಾರು? ಆತ ಅಂತೂ ಎಸ್ಕೇಪ್ ಆಗಿರ್ತಾನೆ ಈಗಾಗಲೇ. ಸೊ ಆತನಿಗೆ ಯಾರು ಇಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟರು? ಮತ್ತು ಇದು ಎಷ್ಟು ವ್ಯವಸ್ಥಿತ ಜಾಲ ಇದು. 2 ಸಲ ದುಬೈಗೆ ಹೋಗಿ ಚಿನ್ನವನ್ನು ಪರ್ಚೇಸ್ ಮಾಡಿದ್ರ ಬಗ್ಗೆ ಕೂಡ ಕನ್ಫೆಷನಲ್ ಸ್ಟೇಟ್ಮೆಂಟಲ್ಲಿ ಒಪ್ಪಿಕೊಂಡಿದ್ದಾಳೆ. ತುಂಬ ಹೈಲೈಟ್ಸ್, ಸುದೀರ್ಘವಾಗಿದೆ ಇದು ತನಿಖಾ ವರದಿ. ಅದರಲ್ಲಿ ತುಂಬ ಹೈಲೈಟಿಂಗ್ ಪಾಯಿಂಟ್ಸ್ ಏನು ಅನ್ನೋದನ್ನು ಮಾತ್ರ ನಾವು ನಿಮಗೆ ಹೇಳ್ತಾ ಇದ್ದೀವಿ. ಏರ್ಪೋರ್ಟ್ ಸಿಗ್ನಲನ್ನು ದಾಟಿ ಅಲ್ಲೊಂದು ಸರ್ವಿಸ್ ರಸ್ತೆ ಬರುತ್ತೆ, ಅಲ್ಲಿಗೆ ತಂದು ಅದನ್ನು ಡೆಲಿವರ್ ಮಾಡಬೇಕು ಅಂತೆಲ್ಲ ಆಕೆಗೆ ಇನ್ಸ್ಟ್ರಕ್ಷನ್ಗಳು ಇತ್ತಂತೆ. ಇನ್ಸ್ಟ್ರಕ್ಷನ್ ಕೊಟ್ಟಂತಹ ಆ ವ್ಯಕ್ತಿ ಯಾರು, ಅಲ್ಲಿ ತನಕ ಹೋಗುತ್ತಾ ಈ ತನಿಖೆ ಅನ್ನೋದು ಇಂಪಾರ್ಟೆಂಟ್. ಇಷ್ಟು ತನಕ ಕಠಿಣವಾಗಿ ಸಾಗಿದೆ. ಬಟ್ ಪ್ರಶ್ನೆ ಇರೋದು ಅದೇ, ಆಕೆ ಕಾಲ್ ಮಾಡಿದಾಗ ಆ ಸಚಿವರು ಯಾರು ಅಂತ ಹೇಳಿಲ್ಲ ಎಲ್ಲೂ ಕೂಡ. ಯೂಶಲಿ ಎಲ್ಲರದ್ದು ನಿರೀಕ್ಷೆ ಏನಂದರೆ ಈ ತನಿಖಾ ವರದಿಯಲ್ಲಿ ಅವ್ರ ಹೆಸರು ಇರ್ತಾ ಇತ್ತು ಅಂತ. ಯೂಶಲಿ ಇರುತ್ತೆ, ಯಾರಾದರೂ ಕಾಲ್ ಮಾಡಿ ಇನ್ಫ್ಲೂಯೆನ್ಸ್ ಮಾಡೋದಕ್ಕೆಲ್ಲ ಪ್ರಯತ್ನ ಪಟ್ಟರೆ ಅವ್ರ ಹೆಸರು ಇರುತ್ತೆ. ಬಟ್ ಅದೊಂದು ಗೌಪ್ಯತೆ ಕಾಪಾಡ್ಕೊಂಡಿದ್ರು. ಬಟ್ ಅದು ಯಾವ ಕಾರಣಕ್ಕೆ ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ಅದನ್ನು ಬಿಟ್ಟು ಉಳಿದಂತೆ ಎಲ್ಲ ಡೀಟೇಲ್ಸನ್ನು ಅವರು ತುಂಬ ಇನ್ ಡೀಟೇಲ್ ಆಗಿ ಹೇಳುವಂತಹ ಪ್ರಯತ್ನವನ್ನು ಪ್ರಾಥಮಿಕ ತನಿಖಾ ವರದಿಯಲ್ಲಿ ಕೋರ್ಟ್ಗೆ ಸಲ್ಲಿಕೆ ಮಾಡಿರ್ತಾರೆ ಈ ರಿಪೋರ್ಟ್ಗಳನ್ನು. ಅಂದರೆ ಅವಳು ಯಾಕೆ ನಮಗೆ ಕಸ್ಟಡಿಗೆ ಬೇಕು, ಅಥವಾ ಅವಳ ಪಾತ್ರ ಏನು, ಯಾಕೆ ಜಾಮೀನು ಕೊಡಬಾರ್ದು, ಎಲ್ಲ ಅಂಶಗಳನ್ನು ಹೇಳೋದಕ್ಕೆ ಕೋರ್ಟ್ಗೆ ಸಬ್ಮಿಟ್ ಮಾಡಿರುವಂತಹ ರಿಪೋರ್ಟ್ನಲ್ಲಿದೆ. ಆಮೇಲೆ ರನ್ಯಾ ಚಿನ್ನ ಸಾಗಾಟ ಇದೆಯಲ್ಲ, ಇದ್ರದ್ದು ಒಂದೊಂದು ಸೀಕ್ರೆಟ್ಗಳು ಕೂಡ ಬಯಲಾಗ್ತಾ ಇದೆ. ದುಬೈನಿಂದ ಚಿನ್ನ ಸಾಗಿಸೋದಕ್ಕೆ ರನ್ಯಾ ಹೆಂಗೆ ಪ್ಲಾನ್ ಮಾಡಿದ್ಲು? ದುಬೈ ಏರ್ಪೋರ್ಟ್ ಬಳಿಯ ವಾಶ್ರೂಮ್ನಲ್ಲಿ ಕೂತು ಆಕೆ ಟ್ರೈನಿಂಗ್ ಎಲ್ಲ ತೆಗೆದುಕೊಂಡ್ಲಂತೆ. ಎಲ್ಲಿ ನೀನು ಹೆಂಗೆ ಇದನ್ನೆಲ್ಲ ಕ್ರೇಪ್ ಬ್ಯಾಂಡೇಜ್ ಎಲ್ಲ ಕಟ್ಕೊಂಡು ಹೆಂಗೆ ಬಂದೆ, ಹೆಂಗೆ ಚಿನ್ನ ಅಂಟಿಸ್ಕೊಂಡೆ ಬಾಡಿಗೆ ಅಂತ ಪ್ರಶ್ನೆ ಕೇಳಿದಾಗ ಆಕೆ ಕೊಟ್ಟಂತಹ ಉತ್ತರ, ನಾನು ಏರ್ಪೋರ್ಟ್ ಬಳಿಯ ವಾಶ್ರೂಮ್ನಲ್ಲಿ ಕೂತೆ, ಅಲ್ಲೇ ಸ್ಪಾಟಲ್ಲೇ ಟ್ರೈನಿಂಗ್ ತೊಗೊಂಡ್ಬಿಟ್ಟೆ ಅಂತ. ನೋಡಿ ಎಷ್ಟು ಇಂಟೆಲಿಜೆಂಟ್ ಇರ್ತಾರೆ, ಏನು ಸ್ಮಾರ್ಟ್ ನೋಡಿ. ಅಲ್ಲೇ ಟ್ರೈನಿಂಗು, ಅಲ್ಲೇ ಎಕ್ಸಿಕ್ಯೂಷನು. ಯೂಟ್ಯೂಬ್ ನೋಡಿ ಚಿನ್ನ ಮರೆಮಾಚೋದು ಹೇಗೆ ಅಂತ ನಾನು ಕಲ್ತ್ಕೊಂಡ್ಬಿಟ್ಟೆ ಅಲ್ಲೇ ಸ್ಪಾಟಲ್ಲಿ ಅಂತ ಹೇಳಿದ್ದಾಳೆ. ಕ್ರೇಪ್ ಬ್ಯಾಂಡೇಜ್ ಸುತ್ತಕೊಳ್ಳೋದು ಹೇಗೆ ಅಂತ ನೋಡಿದ್ಲಂತೆ. ವಾಶ್ರೂಮ್ನಲ್ಲೇ ಯೂಟ್ಯೂಬ್ ನೋಡಿ ಚಿನ್ನವನ್ನು ಮರೆಮಾಚಿದ್ಲು. ಇದು DRI ಅಧಿಕಾರಿಗಳು ಉಲ್ಲೇಖಿಸಿರುವಂತಹ ವರದಿಯಲ್ಲಿ ಗೊತ್ತಾಗಿರುವಂತಹ ಅಂಶ. ಸೊ ಇಷ್ಟು ನೀಟಾಗಿ ವಾಶ್ರೂಮಲ್ಲಿ ಈಗ ಒಬ್ಬ ವ್ಯಕ್ತಿ ಎಷ್ಟು ನಿಮಿಷ ಕೂತ್ಕೊಳ್ಬೋದು? ಒಂದು 5 ನಿಮಿಷ 10 ನಿಮಿಷ, ಆಮೇಲೆ ಬಡಿತಾರೆ ಅಲ್ಲಿ. ಬಿಕಾಸ್ ತುಂಬ ಬ್ಯುಸಿ ಇರುವಂತಹ ಏರ್ಪೋರ್ಟ್ ಅದು. ಸೊ ಅಲ್ಲಿ ಚಕಾಚಕ್ ಅಂತ ಈಕೆ ಬ್ಯಾಂಡೇಜ್ ಸುತ್ಕೊಳ್ಳೋದು, ಚಿನ್ನದ ಗಟ್ಟಿನೆಲ್ಲ ಹಾಕೊಳ್ತಾಳೆ ಅಂದರೆ ಆಕೆಗೆ ಇರುವಂತಹ ಟ್ರೈನಿಂಗು, ಎಕ್ಸ್ಪೀರಿಯನ್ಸ್ ಮ್ಯಾಟ್ರ್ ಅಲ್ವಾ. 1-2 ಸಲ ಮಾಡಿದ್ರೆ ಎಕ್ಸ್ಪೀರಿಯನ್ಸ್ ನಡುಗುತ್ತೆ. ಫಸ್ಟ್ ಟೈಮ್ ಚಿನ್ನ ಸ್ಮಗಲ್ ಮಾಡೋದಕ್ಕೆ ಹೋದರೆ ನಡುಗುತ್ತೆ ಕೈ, ಗಂಟೆಗಟ್ಟಲೆ ಕೂತ್ಕೊಳ್ಬೇಕಾಗತ್ತೆ. ಬಟ್ ಈಕೆ ನೋಡಿ, ಆತ ಡೆಲಿವರಿ ಮಾಡ್ದ, ಈಕೆ ಬಾಡಿಗೆ ಸುತ್ತಕೊಂಡ್ಲು ಇಡೀ ಚಿನ್ನವನ್ನು, ಮತ್ತು ಹಾಗೆ ಆಚೆ ಬಂದಳು. ಸೊ ಟ್ರೈನಿಂಗ್, ಎಕ್ಸ್ಪೀರಿಯನ್ಸ್, ಎವ್ರಿಥಿಂಗ್ ಮ್ಯಾಟರ್ಸ್.